ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದ ದುರಂತ ಸಂಭವಿಸಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮೂಲದ ನಾಗಾ ಸಾಧು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕುಂಭಮೇಳದಲ್ಲಿ ಕರ್ನಾಟಕ ಮೂಲದ ನಾಗಾ ಸಾಧು ಸಾವು, ಕಾಲ್ತುಳಿತಕ್ಕೆ ಸಿಲುಕಿ ರಾಜನಾಥ್ ಮಹಾರಾಜ್ 49 ವರ್ಷದ ನಾಗಾ ಸಾಧು ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗದ ಬಂಜಾರ ಗುರುಪೀಠದಲ್ಲಿ ನೆಲೆಸಿದ್ರು ಈ ನಾಗಾ ಸಾಧು ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 7 ವರ್ಷಗಳಿಂದ ಇದೇ ಪೀಠದಲ್ಲಿಯೇ ನೆಲೆಸಿರ್ತಾರೆ ರಾಜನಾಥ್ ಮಹಾರಾಜ್ ಅವರು. ಚಿತ್ರದುರ್ಗಕ್ಕೆ ಪಾರ್ಥಿವ ಶರೀರವನ್ನು ತಲುಪಿಸಬೇಕು ಅಂಥೇಳಿ ಈಗ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಚಿತ್ರದುರ್ಗದ ಸೇವಾಲಾಲ್ ಗುರುಪೀಠದ ಪೀಠಾಧಿಪತಿ ಈ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೀವೀಗ ಫೋಟೋಸನ್ನು ಗಮನಿಸ್ತಾ ಇದ್ದೀರಲ್ಲ, ಇವರೇ ರಾಜನಾಥ್ ಮಹಾರಾಜ್ ಅಂಥೇಳಿ. ಇವರು ನಾಗಾ ಸಾಧು. ಇವರು ಚಿತ್ರದುರ್ಗದ ಬಂಜಾರ ಗುರುಪೀಠದಲ್ಲಿ ನೆಲೆಸಿರ್ತಾರೆ, ಆಶ್ರಯವನ್ನು ಪಡೆದಿರ್ತಾರೆ. ಇದೇ ರಾಜನಾಥ್ ಮಹಾರಾಜ್ ಅವರು 144 ವರ್ಷಗಳ ಬಳಿಕ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿರ್ತಾರೆ. ಮೊನ್ನೆ ನಡೆದಂತಹ ಕಾಲ್ತುಳಿತದ ಪ್ರಕರಣ 30 ಜನ ಸಾವನ್ನಪ್ಪಿದ್ರಲ್ಲ, ಅದರಲ್ಲಿ ಈ ನಾಗಾ ಸಾಧು ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಅವರ ಪಾರ್ಥಿವ ಶರೀರವನ್ನು ರಾಜ್ಯಕ್ಕೆ ಕಳುಹಿಸಿಕೊಡಬೇಕು ಅಂಥೇಳಿ ಚಿತ್ರದುರ್ಗದ ಸೇವಾಲಾಲ್ ಗುರುಪೀಠದ ಪೀಠಾಧಿಪತಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕುಂಭಮೇಳದಲ್ಲಿ ಕರ್ನಾಟಕ ಮೂಲದ ನಾಗಾ ಸಾಧು ಸಾವನ್ನಪ್ಪಿರುವಂತಹ ವಿಚಾರ ಕಳೆದ 7 ವರ್ಷಗಳಿಂದಲೂ ಕೂಡ ರಾಜನಾಥ್ ಮಹಾರಾಜ್ ಇವರು ಬಂಜಾರ ಗುರುಪೀಠದಲ್ಲಿ ನೆಲೆಸಿದ್ರು, ಆಶ್ರಯವನ್ನು ಪಡೆದಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಳೆದ ವಾರವಷ್ಟೇ ಇವರು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ರಂತೆ. ಆಗ ಚಿತ್ರದುರ್ಗದಿಂದಲೇ ಉತ್ತರ ಪ್ರದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಈಗ ಸೇವಾಲಾಲ್ ಗುರುಪೀಠದ ಪೀಠಾಧಿಪತಿಗಳು ತಿಳಿಸ್ತಾ ಇದ್ದಾರೆ. ದೇಶದ ಕುಂಭಮೇಳದಲ್ಲಿ ಹಲವಾರು ಜನ ಕನ್ನಡಿಗರು ಈಗಾಗಲೇ ಸಾವು ನೋವಿಗೀಡಾಗಿದ್ದಾರೆ. ಅದರಲ್ಲೂ ಚಿತ್ರದುರ್ಗ ಮೂಲದ ಕರ್ನಾಟಕದವರಾದಂಥ ರಾಜನಾಥ್ ಮಹಾರಾಜ್ ಎನ್ನುವರು ಕೂಡ ಚಿತ್ರದುರ್ಗದ ಸೇವಾಲಾಲ್ ಗುರುಪೀಠದಲ್ಲಿ ಹಲವು ವರ್ಷಗಳಿಂದ ವಾಸವಾಗಿದ್ದರು. ಅವರು ಕೂಡ ನಿನ್ನೆ ಕಾಲ್ತುಳಿತಕ್ಕೆ ಒಳಗಾಗಿದ್ದಾರೆ ಎಂಬ ಮಾಹಿತಿ ಈಗ ಲಭ್ಯವಾಗಿದೆ. ಹೀಗಾಗಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಅವರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಸ್ವಾಮೀಜಿ, ರಾಜನಾಥ್ ಸ್ವಾಮೀಜಿ ಅವರು ಎಷ್ಟು ದಿನಗಳಿಂದ ನಿಮ್ಮ ಮಠದಲ್ಲಿ ವಾಸವಾಗಿದ್ದರು? ಅವರು ಸುಮಾರು 6-7 ವರ್ಷಗಳಿಂದಲೂ ಕೂಡ ನಮ್ಮ ಒಡನಾಟದಲ್ಲಿದ್ದರು. ನಮ್ಮ ಶ್ರೀಮಠಕ್ಕೆ ಬರ್ತಾ ಹೋಗ್ತಾ ಇದ್ದರು. ಅತಿ ಹೆಚ್ಚು ಒಡನಾಡಿಗಳು ಸ್ವಾಮೀಜಿಗಳು. ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ಮಹಾನ್ ಸಿದ್ಧಿ ಸಾಧಕರಾಗಿದ್ದರು, ತಪಸ್ವಿಗಳು, ಬಹಳ ಸಂಚಾರಿಗಳು. ಸೊ ಅಂಥ ಪೂಜ್ಯರು ಇವತ್ತು ಕುಂಭಮೇಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ತುಂಬ ಉತ್ಸಾಹದಿಂದ ಭಾಳ ಖುಷಿಯಿಂದ ಹೋಗ್ತಾಯಿದ್ರು. ಸೊ ಅವರು ಹೋಗುವಂಥ ಖುಷಿ ನೋಡ್ತಾ ಇದ್ದರೆ ನಮಗೊಂಥರ ಆಶ್ಚರ್ಯ ಆಗೋದು. ಅಂತಹ ಖುಷಿಯಿಂದ ಹೋದಂತಹ ಪೂಜ್ಯ ಸ್ವಾಮೀಜಿಯವರು ಆ ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಇವತ್ತು ಸಾವಿಗೀಡಾಗಿದ್ದಾರೆ ಅಂತ ಕೇಳಿದ್ರೆ ನಾನು ತುಂಬ ಆಶ್ಚರ್ಯ ಆಯಿತು, ತುಂಬ ದುಃಖ ಆಯಿತು. ಇಂಥ ಒಂದು ಘಟನೆ ಘಟಿಸಬಾರ್ದು. ನಾವು ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡ್ತಾ ಇದ್ವಿ. ಸುಮಾರು ಜನ ಕಾಲ್ತುಳಿತಕ್ಕೆ ಇವತ್ತು ಸಾವನ್ನಪ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಏನು ಉತ್ತರ ಪ್ರದೇಶ ಸರ್ಕಾರ ಅದನ್ನು ಭಕ್ತಾದಿಗಳಿಗೆ ಹಂತವಾಗಿ ಬಿಟ್ಟರೆ ಇಂಥ ಘಟನೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅಂತಹ ಪರಮ ಪೂಜ್ಯರು ನಾಗಾ ಸಾಧುಗಳು ಇವತ್ತು ಅವರ ಏನು ಪಾರ್ಥಿವ ಶರೀರ ಅನಾಥವಾಗಿ ಬಿದ್ದಿದೆ, ಅದನ್ನು ಕೂಡಲೇ ನಮ್ಮ ಶ್ರೀಮಠಕ್ಕೆ ತಲುಪಿಸಬೇಕು. ನಾವು ಕೂಡ ಅವರ ವಿಧಿವಿಧಾನದ ಪ್ರಕಾರ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಎಲ್ಲರಿಗೂ ಅವರು ಯಾವಾಗ ಇಲ್ಲಿಂದ ತೆರಳಿದ್ರು ಮತ್ತು ಅವರ ಸಾವಿನ ಸುದ್ದಿ ನಿಮಗೆ ಹೇಗೆ ತಿಳಿದು ಬಂತು ಸ್ವಾಮೀಜಿ? ಕಳೆದ 15 ದಿವಸದಿಂದ ಹಿಂದೆ ಇಲ್ಲೇ ಶ್ರೀಮಠದಲ್ಲೇ ಇದ್ದರು. ಅವರು ಮಠದಲ್ಲೇ ಓಡಾಡಿಕೊಂಡು ಭಾಳ ಸಂಚಾರದಲ್ಲಿದ್ದರು. ಸುಮಾರು ತಿಂಗಳಿಂದ ನನಗೆ ಹೇಳ್ತಾಯಿದ್ರು, ಕುಂಭಮೇಳಕ್ಕೆ ಜಾನಾ ಹೈ, ಹಮ್ ಜಾನಾ ಹೈ, तुम भी आओ साथ में, हमारा साथ में आओ, चलो जाएंगे, कितना अच्छा रहता है वहाँ, बहुत पुण्य है, पुण्य स्नान करो, ಸಾಧು ಸಂತರ ದರ್ಶನ ಕರೋ ಐಸೆ ಅಂಥೇಳಿ ಹಿಂದಿಯಲ್ಲಿ ನನಗೆ ತುಂಬ ಹೇಳ್ತಾಯಿದ್ರು. ಅವರು ಹೇಳಿದ ಮಾತುಗಳನ್ನು ಇವತ್ತು ನಾನು ನೆನೆಸ್ಕೊಂಡ್ರೆ ತುಂಬ ದುಃಖ ಆಗ್ತದೆ. ಅಂತಹ ಪೂಜ್ಯರು ಇಂಥ ಒಂದು ಘಟನೆ ಈ ರೀತಿ ಆಗಬಾರ್ದಾಗಿತ್ತು. ಸೊ ಪೂಜ್ಯ ಸ್ವಾಮೀಜಿಯವರು ಹೇಗೆ ಹೋಗಿದ್ರೋ ಹಾಗೆ ಅವರು ಬರ್ತಾರೆ ಅನ್ನುವಂಥ ನಾವು ನಿರೀಕ್ಷೆಯಲ್ಲಿ ಇದ್ವಿ. ಆದರೆ ಈ ರೀತಿ ಒಂದು ಕಾಲ್ತುಳಿತಕ್ಕೆ ಜನರ ಒತ್ತಡದ ಒಂದು ಇದರಲ್ಲಿ ಈ ರೀತಿ ಸಾವಿಗೀಡಾಗಿರ್ತಕ್ಕಂಥ ನಮಗೆಲ್ಲ ದುಃಖ ಆಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರಿಗೆ ಏನು ನಾವು ವಿಧಿವಿಧಾನದ ಪ್ರಕಾರ ಅವರ ಸಂಪ್ರದಾಯ ಪ್ರಕಾರ ನಾವು ಸಂಸ್ಕಾರ ಮಾಡಲಿಕ್ಕೆ ನಾವು ಇಲ್ಲಿ ತಯಾರಿದ್ದೇವೆ. ಈಗ ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಯಾವ ರೀತಿ ಒತ್ತಾಯ ಮಾಡ್ತೀರಾ? ಏನಾಗಬೇಕಂತ ಹೇಳ್ತೀರಾ ಸ್ವಾಮೀಜಿ? ದಯಮಾಡಿ ನಮ್ಮ ಕರ್ನಾಟಕ ಘನವೆತ್ತ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸೊ ಇದನ್ನು ಗಮನಿಸಿ ಕೂಡಲೇ, ಯಾಕಂತ ಹೇಳಿದ್ರೆ ಅವರು ಒಂದು ಸ್ಥಾನದಲ್ಲಿದ್ದಕ್ಕಂಥವ್ರು, ಒಬ್ಬ ಸಿದ್ಧಿ ಸಾಧಕರು.
ನಮಗೆ ಅವರ ಪಾರ್ಥಿವ ಶರೀರ ಅದು ಬರದೇ ಹೋದರೆ ಏನಾಗುತ್ತೆ, ನಮಗೆ ಅಗೌರವ ಆಗ್ತದೆ. ನಮ್ಮ ಕರ್ನಾಟಕಕ್ಕೆ, ನಮ್ಮ ನಾಡಿಗೆ, ಮಠಗಳಿಗೆ, ಗುರು ಪರಂಪರೆಗೆ ಒಂದು ಅಗೌರವ ಆಗ್ತದೆ. ಕೂಡಲೇ ಸರ್ಕಾರ ಅದಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಿಸಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಇದು ಸೇವಾಲಾಲ್ ಸ್ವಾಮೀಜಿಯವರು ಆಡ್ತಾ ಇರುವಂತಹ ಮಾತು. ರಾಜನಾಥ್ ಮಹಾರಾಜ್ ಅವರು ಇಲ್ಲಿಯೇ ಆಶ್ರಯವನ್ನು ಪಡೆದಿದ್ರು, ಮಹಾಕುಂಭಮೇಳಕ್ಕೆ ಹೋದವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಸರ್ಕಾರ ಅವರ ಪಾರ್ಥಿವ ಶರೀರವನ್ನು ನಮ್ಮ ಮಠಕ್ಕೆ ತರಿಸುವಂತಹ ಕೆಲಸವನ್ನು ಆಗಬೇಕು, ನಾವು ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಬೆಳಗಾವಿಯ 4 ಜನರು ಸಾವನ್ನಪ್ಪಿರುವಂತಹ ಮಾಹಿತಿ ಇತ್ತು. ಬಟ್ ಈಗ ರಾಜ್ಯದ ಸೇವಾಲಾಲ್ ಗುರುಪೀಠ ಆಶ್ರಮದಲ್ಲಿಯೇ ಆಶ್ರಯ ಪಡೆದಿದ್ದಂತಹ ನಾಗಾ ಸಾಧು ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಮುಂಚೂಣಿಗೆ ಬರ್ತಾ ಇದೆ. ನೋಡೋಣ ಸರ್ಕಾರ ಅವರ ಪಾರ್ಥಿವ ಶರೀರವನ್ನು ತರುವಂತಹ ನಿಟ್ಟಿನಲ್ಲಿ ಏನಾದರೂ ಕೆಲಸಗಳನ್ನು ಮಾಡುತ್ತಾ ಅಂಥೇಳಿ. ಯಾಕೆಂದರೆ ಈ 30 ಜನ ಸಾವನ್ನಪ್ಪಿರೋರಲ್ಲಿ ಬಹುತೇಕರ ಗುರುತುಗಳು ಕೂಡ ಪತ್ತೆ ಆಗ್ತಾ ಇಲ್ಲ. 90 ಜನರಿಗೆ ಗಾಯ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಚಿತ್ರದುರ್ಗದ ಪ್ರತಿನಿಧಿ ಸಿದ್ದರಾಜು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದರಾಜು, ಕರ್ನಾಟಕ ಮೂಲದ ನಾಗಾ ಸಾಧು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಸೇವಾಲಾಲ್ ಗುರೂಜಿ ಕೂಡ ಮಾತನಾಡ್ತಾ ಇದ್ರು. ನಾಗಾ ಸಾಧು ಸಾವನ್ನಪ್ಪಿರುವಂತಹ ವಿಚಾರ ಇವರಿಗೆ ಗೊತ್ತಾಗಿದ್ದು ಹೇಗೆ? ಜೊತೆಗೆ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೇಗೆ ಅಂತ ಹೇಳಿ ಸಿದ್ದರಾಜು? ಹೌದು ಪ್ರೇಮ್ ಕುಮಾರ್, ಈಗಾಗಲೇ ಏನು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ತುಳಿತದಿಂದಾಗಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕುಂಭಮೇಳದಲ್ಲಿ ಕರ್ನಾಟಕ ಮೂಲದ ನಾಗಸಾಧು ಕೂಡ ಏನು ಚಿತ್ರದುರ್ಗದ ಮಂಜಾರ ಗುರುಪೀಠದಲ್ಲಿ ಹಲವು ವರ್ಷಗಳಿಂದ ವಾಸ್ತವ್ಯ ಹೂಡಿದಂತ ಏನು ರಾಜನಾಥ್ ಮಹಾರಾಜ್ ಅವರು ಕೂಡ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿಯನ್ನು ಈಗ ಚಿತ್ರದುರ್ಗದ ಬಂಜಾರ ಗುರುಪೀಠದ ಪೀಠಾಧಿಪತಿ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಅವರು ಸ್ಪಷ್ಟಪಡಿಸಿರುವಂತದ್ದು. ಅವರಿಗೆ ಈಗಾಗಲೇ ಚಿತ್ರದುರ್ಗದ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು. ಅದೇ ರೀತಿ ಉತ್ತರ ಪ್ರದೇಶದ ಪೊಲೀಸ್ ಮೂಲಗಳಿಂದಲೂ ಕೂಡ ಈಗಾಗಲೇ ಅವರಿಗೆ ಮಾಹಿತಿ ರವಾನೆ ಆಗಿರುವಂತದ್ದು. ಯಾಕಂದ್ರೆ ಏನು ರಾಜನಾಥ್ ಮಹಾರಾಜ್ ಅವರು ಕಳೆದ 7 ವರ್ಷಗಳಿಂದಲೂ ಕೂಡ ಚಿತ್ರದುರ್ಗದ ಬಂಜಾರ ಗುರುಪೀಠದಲ್ಲಿ ನೆಲೆಸಿದ್ರು. ಹಾಗೆ ಸೇವಾಲಾಲ್ ಸ್ವಾಮೀಜಿ ಅವರ ಒಡನಾಡಿಯಾಗಿದ್ರು. ಹಾಗೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಅವರು ಏನು ಕುಂಭಮೇಳಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಸ್ವತಃ ಸೇವಾಲಾಲ್ ಸ್ವಾಮೀಜಿ ಅವರನ್ನು ಕೂಡ ನೀವು ನಮ್ಮೊಂದಿಗೆ ಬನ್ನಿ ಎಂಬುದಾಗಿ ಆಹ್ವಾನಿಸಿದ್ರು. ಹಾಗೆ ಒಂದು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ನಮಗೆ ಮುಕ್ತಿ ಸಿಗಲಿದೆ ಎಂಬ ಮಾಹಿತಿಯನ್ನು ಕೂಡ ನೀಡಿದ್ರು. ಹೀಗಾಗಿ ಆ ಮಾತುಗಳನ್ನು ನೆನೆದಾಗ ತುಂಬಾ ಸಂಕಷ್ಟ, ತುಂಬಾ ಆತಂಕ ನಮಗೆ ಏರ್ಪಡುತ್ತೆ ಎಂಬ ಮಾತನ್ನು ಕೂಡ ಈಗಾಗಲೇ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಅವರು ತಿಳಿಸಿರುವಂತದ್ದು. ಹಾಗೆ ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೂ ಕೂಡ ಸೇವಾಲಾಲ್ ಸ್ವಾಮೀಜಿ ಅವರು ಮನವಿ ಮಾಡಿರುವಂತದ್ದು. ಆ ಒಂದು ಪಾರ್ಥಿವ ಶರೀರವನ್ನು ಚಿತ್ರದುರ್ಗಕ್ಕೆ ಕಳಿಸುವಂತ ವ್ಯವಸ್ಥೆ ಆಗಬೇಕು. ಹಾಗೆ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನು ಚಿತ್ರದುರ್ಗದಲ್ಲೇ ಮಾಡಬೇಕಾಗಿದ್ದು, ಒಂದು ಗುರು ಪರಂಪರೆಯನ್ನು ನಾವು ಉಳಿಸುವ ನಿಟ್ಟಿನಲ್ಲಿ ಈ ಒಂದು ಸಹಕಾರವನ್ನು ಸರ್ಕಾರ ಮಾಡಬೇಕು ಎಂಬ ಆಗ್ರಹವನ್ನ ಸೇವಾಲಾಲ್ ಸ್ವಾಮೀಜಿ ಅವರು ಮಾಡಿರುವಂತದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಮೂಲದ 4 ಸಾವನ್ನಪ್ಪಿದ್ರು. ಅವರನ್ನ ಪ್ರಯಾಗ್ರಾಜ್ದಿಂದ ಡೆಲ್ಲಿ ಕರ್ಕೊಬಂದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಏರ್ಲಿಫ್ಟ್ ಮೂಲಕ ಬೆಳಗಾವಿಗೆ ತಂದು ಅಂತ್ಯಕ್ರಿಯೆ ಎಲ್ಲ ನೆರವೇರಿಸಿದೆ. ಈಗ ಕರ್ನಾಟಕ ಮೂಲದ ಸೇವಾಲಾಲ್ ಆಶ್ರಮದಲ್ಲಿ ಅಥವಾ ಅಲ್ಲಿ ವಾಸ್ತವ್ಯ ಇದ್ದಂತಹ, ಅಲ್ಲಿ ಆಶ್ರಯ ಪಡೆದಿದ್ದಂತಹ ನಾಗಾ ಸಾಧು ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ. ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತೇಳಿ.